ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರ ಆತ್ಮನ ಅನ್ಯೋನ್ಯತೆ ನಿಮ್ಮೆಲ್ಲರೊಡನೆ ಇರಲಿ. ಕ್ರಿಸ್ತೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಪಾಸ್ಕ ಕಾಲದ 4ನೇ ಭಾನುವಾರದಲ್ಲಿದ್ದೇವೆ. ಇಂದು ಮೇ ತಿಂಗಳ 5ನೇ ತಾರೀಕು, ತಿಂಗಳ 1ನೇ ಮಂಗಳವಾರ, ವಿಶೇಷವಾಗಿ ಸಂತ ಅಂತೋಣಿಯವರಿಗೆ ಸಮರ್ಪಿತವಾದಂತಹ ದಿನ. ಪ್ರಿಯ ಸಹೋದರ ಸಹೋದರಿಯರೇ, ಈ ಪಾಸ್ಕ ಮೇಳದ ಬಗ್ಗೆ ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನರಾಗಿದ್ದಾರೆ ಹಾಗೂ ಅವರು ಸ್ವರ್ಗಾರೋಹಣರಾಗುವುದಕ್ಕಿಂತ ಮುಂಚೆ 40 ದಿನಗಳ ಕಾಲ ಈ ಲೋಕದಲ್ಲಿ ನಮ್ಮೊಂದಿಗೆ ಇದ್ದರು ಎಂಬುದನ್ನು ಇದು ಸೂಚಿಸುತ್ತದೆ. ಪ್ರಭು ಯೇಸು ಕ್ರಿಸ್ತರ ಈ ಪ್ರಸನ್ನತೆಯೊಂದಿಗೆ ನಾವು ಈ ಬಲಿಪೂಜೆಯನ್ನು ಅರ್ಪಿಸೋಣ. ಈ ಬಲಿಪೂಜೆಯನ್ನು ನಾವು ಯೋಗ್ಯ ರೀತಿಯಲ್ಲಿ ಅರ್ಪಿಸಲು ನಾವು ಮಾಡಿರುವಂಥ ಎಲ್ಲ ಪಾಪಗಳನ್ನು ಜ್ಞಾಪಕಕ್ಕೆ ತಂದುಕೊಂಡು ದಯಾಮಯ ದೇವರಲ್ಲಿ ಕ್ಷಮಾಪಣೆಯನ್ನು ಬೇಡಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಕದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೆಂದು ಗ್ರಹಿಸುತ್ತೇನೆ. ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಪ್ರಭುವಿನ ಪುನರುತ್ಥಾನದ ರಹಸ್ಯಗಳನ್ನು ಆಚರಿಸುವ ನಾವು ನಮ್ಮ ರಕ್ಷಣೆಯ ಆನಂದವನ್ನು ಪಡೆಯಲು ಯೋಗ್ಯರಾಗುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ, ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಸ್ಟೇಫಾನನು ಕೊಲೆಯಾದ ಮೊದಲುಗೊಂಡು ಉಂಟಾದ ಹಿಂಸಾಚಾರ ನಿಮಿತ್ತ ಭಕ್ತಾದಿಗಳು ಚದರಿ ಹೋದರು. ಅವರಲ್ಲಿ ಕೆಲವರು ಫೆನಿಷಿಯಾ, ಸೈಪ್ರಸ್, ಅಂತಿಯೋಕ್ಯದವರೆಗೂ ಹೋಗಿ ಶುಭ ಸಂದೇಶವನ್ನು ಸಾರಿದರು. ಆದರೆ ಇದನ್ನು ಸಾರಿದ್ದು ಯಹೂದ್ಯರಿಗೆ ಮಾತ್ರ. ಸೈಪ್ರಸ್ ಮತ್ತು ಸಿರೇನಿನ ಕೆಲವರು ಭಕ್ತರಾದರೂ ಅಂತಿಯೋಕ್ಯಕ್ಕೆ ಹೋಗಿ ಪ್ರಭು ಯೇಸುವಿನ ಶುಭ ಸಂದೇಶವನ್ನು ಗ್ರೀಕರಿಗೂ ಸಾರಿದರು. ಪ್ರಭುವಿನ ಶಕ್ತಿ ಅವರೊಡನೆ ಇತ್ತು. ಜನರು ಬಹುಸಂಖ್ಯೆಯಲ್ಲಿ ಪ್ರಭುವಿನಲ್ಲಿ ವಿಶ್ವಾಸವಿಟ್ಟು ಅವರ ಭಕ್ತರಾದರು. ಈ ಸಮಾಚಾರ ಜೆರುಸಲೇಮಿನ ಧರ್ಮಸಭೆಗೆ ತಲುಪಿತು. ಬಾರ್ನಬನನ್ನು ಅಂತಿಯೋಕ್ಯಕ್ಕೆ ಅವರು ಕಳುಹಿಸಿದರು. ಬಾರ್ನಬನು ಅಲ್ಲಿಗೆ ಬಂದು ದೇವರ ಕೃಪಾ ಕಾರ್ಯವನ್ನು ಕಂಡು ಸಂತೋಷಪಟ್ಟನು. ಪ್ರಭುವಿಗೆ ದೃಢ ಮನಸ್ಸಿನಿಂದ ಪ್ರಾಮಾಣಿಕವಾಗಿರುವಂತೆ ಪ್ರೋತ್ಸಾಹಿಸಿದನು. ಬಾರ್ನಬನು ಸತ್ಪುರುಷನು, ಪವಿತ್ರಾತ್ಮಭರಿತನು ಹಾಗೂ ಅಗಾಧ ವಿಶ್ವಾಸವುಳ್ಳವನು. ಅನೇಕ ಜನರು ಪ್ರಭುವಿನ ಅನುಯಾಯಿಗಳಾದರು. ಅನಂತರ
ಬಾರ್ನಬನು ಸೌಲನನ್ನು ಹುಡುಕಿಕೊಂಡು ತಾರ್ಸಕ್ಕೆ ಹೋದನು. ಅವನನ್ನು ಅಲ್ಲಿ ಕಂಡು ಅಂತಿಯೋಕ್ಯಕ್ಕೆ ಕರೆದುಕೊಂಡು ಬಂದನು. ಅವರಿಬ್ಬರು 1 ವರ್ಷವಿಡೀ ಧರ್ಮಸಭೆಯೊಂದಿಗೆ ಇದ್ದು ಬಹು ಜನರಿಗೆ ಉಪದೇಶ ಮಾಡಿದರು. ಭಕ್ತಾದಿಗಳನ್ನು ಮೊದಲ ಬಾರಿಗೆ ಕ್ರೈಸ್ತರು ಎಂದು ಕರೆದದ್ದು ಅಂತಿಯೋಕ್ಯದಲ್ಲಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಸ್ತುತಿ ಮಾಡಿ ಪ್ರಭುವನ್ನು ಸಮಸ್ತ ರಾಷ್ಟ್ರಗಳೇ. ಸ್ತುತಿ ಮಾಡಿ ಪ್ರಭುವನ್ನು ಸಮಸ್ತ ರಾಷ್ಟ್ರಗಳೇ. ಪವಿತ್ರ ಪರ್ವತದಲ್ಲಿ ಪ್ರಭು ಸ್ಥಾಪಿಸಿದ ತನ್ನ ನಗರವನ್ನು ಯಾಕೋಬ ವಂಶದ ಸಕಲ ನಿವಾಸಿಗಳಿಗಿಂತ ಸಿಯೋನ್ ದ್ವಾರಗಳು ಆತನಿಗೆ ಸುಪ್ರೀತ. ದೈವಶ್ರೀ ನಗರವೇ ಕೇಳು, ಇವನು ನಿನ್ನ ಕುರಿತ ಅತಿಶಕ್ತಿಯೋಕ್ತಿಗಳನ್ನು. ಶ್ಲೋಕ. ಸ್ತುತಿ ಮಾಡಿ ಪ್ರಭುವನ್ನು ಸಮಸ್ತ ರಾಷ್ಟ್ರಗಳೇ. ನನಗೆ ಮಣಿಯುವ ರಾಷ್ಟ್ರಗಳಿವೆ. ಈಜಿಪ್ಟ್, ಬಾಬೆಲ್ ದೇಶಗಳನ್ನು ಲೆಕ್ಕಿಸುವೆ. ಜೆರುಸಲೇಮಿನ ನಿವಾಸಿಗಳಲ್ಲಿ ಫಿಲಿಪ್ಟಿಯಾ, ಟೈರ್, ಎಥಿಯೋಪಿಯಾ ಜನರ ಸೇರುವೆ. ಸಕಲ ಜನಾಂಗಗಳ ಜನನಿ ಸಿಯೋನ್ ನಗರವೇ, ಅದನ್ನು ಸ್ಥಾಪಿಸಿದವ ಪರಾತ್ಮರ ಪ್ರಭುವೇ. ಶ್ಲೋಕ. ಸ್ತುತಿ ಮಾಡಿ ಪ್ರಭುವನ್ನು ಸಮಸ್ತ ರಾಷ್ಟ್ರಗಳೇ. ಪ್ರಭು ಪಟ್ಟಿ ಮಾಡುವಾಗ ಸಕಲ ಜಾತಿ ಜನಾಂಗಗಳನ್ನು ನಿನ್ನ ಜನಾಂಗವೆಂದೇ ಪರಿಗಣಿಸುವನು. ಪ್ರತಿಯೊಬ್ಬರನ್ನು ಗಾಯಕ ನರ್ತಕರು ಹಾಡುವರಿ ಹಾಡ, ನಮ್ಮೆಲ್ಲರ ಜೀವ ದೊರೆತೆ ನೀನೇ ನೋಡ. ಶ್ಲೋಕ. ಸ್ತುತಿ ಮಾಡಿ ಪ್ರಭುವನ್ನು ಸಮಸ್ತ ರಾಷ್ಟ್ರಗಳೇ. ಘೋಷಣೆ. ನನ್ನ ಕುರಿಗಳಾದರೂ ನನ್ನ ಸ್ವರವನ್ನು ಗುರುತಿಸುತ್ತವೆ. ನಾನು ಅವನ್ನು ಬಲ್ಲೆವು, ಅವು ನನ್ನನ್ನು ಹಿಂಬಾಲಿಸುತ್ತವೆ. ಪ್ರಭು ನಿಮ್ಮೊಡನೆ ಇರಲಿ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅದು ಚಳಿಗಾಲವಾಗಿತ್ತು. ಜೆರುಸಲೇಮಿನಲ್ಲಿ ಮಹಾದೇವಾಲಯದ ಪ್ರತಿಷ್ಠಾಪನೆಯ ಹಬ್ಬಾಚರಣೆ ನಡೆಯುತ್ತಿತ್ತು. ಯೇಸು ಆ ದೇವಾಲಯದ ಆವರಣದಲ್ಲಿದ್ದ ಸೊಲೊಮೋನನ ಮಂಟಪದಲ್ಲಿ ತಿರುಗಾಡುತ್ತಿದ್ದರು. ಯೆಹೂದ್ಯರು ಅವರನ್ನು ಸುತ್ತುವರೆದು, ಇನ್ನೆಷ್ಟು ಕಾಲ ನಮ್ಮನ್ನು ಸಂಶಯದಲ್ಲಿರಿಸುವೆ? ನೀನೇ ಅಭಿಷಿಕ್ತನಾದ ಲೋಕೋದ್ಧಾರಕ ಆಗಿದ್ದರೆ ನಮಗೆ ಸ್ಪಷ್ಟವಾಗಿ ಹೇಳು ಎಂದರು. ಯೇಸು ಸ್ವಾಮಿ ಪ್ರತ್ಯುತ್ತರವಾಗಿ, ನಾನು ನಿಮಗೆ ಹೇಳಿಯಾಯಿತು, ಆದರೆ ನೀವು ನಂಬುತ್ತಿಲ್ಲ. ನನ್ನ ಪಿತನ ಹೆಸರಿನಲ್ಲಿ ನಾನು ಮಾಡುವ ಕಾರ್ಯಗಳೇ ನನ್ನ ಪರವಾಗಿ ಸಾಕ್ಷಿ ಕೊಡುತ್ತವೆ. ಆದರೂ ನಿಮಗೆ ನಂಬಿಕೆ ಎಂಬುದಿಲ್ಲ. ಕಾರಣ ನೀವು ನನ್ನ ಕುರಿಗಳಲ್ಲ. ನನ್ನ ಕುರಿಗಳಾದರೂ ನನ್ನ ಸ್ವರವನ್ನು ಗುರುತಿಸುತ್ತವೆ. ನಾನು ಅವನ್ನು ಬಲ್ಲೆವು. ಅವು ನನ್ನನ್ನು ಹಿಂಬಾಲಿಸುತ್ತವೆ. ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ. ಅವು ಎಂದಿಗೂ ನಾಶವಾಗುವುದಿಲ್ಲ. ನನ್ನ ಕೈಯಿಂದ ಅವನ್ನು ಯಾರೂ ಕಸಿದುಕೊಳ್ಳಲಾರರು. ಅವನ್ನು ನನಗೆ ಕೊಟ್ಟ ಪಿತ ಸರ್ವಶ್ರೇಷ್ಠರು. ಪಿತನ ಕೈಯಿಂದ ಅವನ್ನು ಯಾರೂ ಕಸಿದುಕೊಳ್ಳಲಾರರು. ನಾನು ಪಿತನು ಒಂದೇ ಆಗಿದ್ದೇವೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಕ್ರಿಸ್ತೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ವಾಚನವು ನಮಗೆ ಪ್ರಭು ಯೇಸು ಕ್ರಿಸ್ತರು ಉತ್ತಮ ಕುರಿಗಾಹಿ ಎಂಬುದನ್ನು ತೋರಿಸುತ್ತದೆ. ನಮ್ಮ ದಿನನಿತ್ಯದ ಜೀವನದಲ್ಲಿ
ನಾವು ಕುರುಬರನ್ನು ನೋಡಿದ್ದೇವೆ, ಕುರಿಗಳನ್ನು ನೋಡಿದ್ದೇವೆ. ಪ್ರಭು ಯೇಸುವನ್ನು ನಾವು ಉತ್ತಮ ಕುರಿಗಾಹಿ ಎಂಬುದಾಗಿ ಕರೆಯಬೇಕಾದರೆ ಪ್ರಭು ಯೇಸುವಿನಲ್ಲಿ ಇರುವಂತಹ ಆ ಒಳ್ಳೆಯ ಗುಣಗಳು ಯಾವುವು? ಪ್ರಭು ಯೇಸು ಕ್ರಿಸ್ತರು ಉತ್ತಮ ಕುರಿಗಾಹಿ ಎಂದು ಕರೆಸಿಕೊಳ್ಳಬೇಕಾದರೆ ಆ ಕುರಿಗಾಹಿಯಲ್ಲಿರುವಂತಹ ಗುಣಲಕ್ಷಣಗಳು ಯಾವುವು ಎಂಬುದನ್ನು ನಾವು ಸ್ವಲ್ಪ ಸಮಯ ಧ್ಯಾನಿಸೋಣ. ಪ್ರಿಯರೇ, ಮೊಟ್ಟ ಮೊದಲನೇದಾಗಿ ಪ್ರಭು ಯೇಸು ಕ್ರಿಸ್ತರು ಉತ್ತಮ ಕುರಿಗಾಹಿ ಎಂಬುದಾಗಿ ನಾವು ಕರೆಯಲು ಒಬ್ಬ ಕುರಿಗಾಹಿ ತನ್ನ ಕುರಿಮಂದೆಯನ್ನು ಬಲ್ಲವನಾಗಿದ್ದಾನೆ. ನಾನೇ ಉತ್ತಮ ಕುರಿಗಾಹಿ ಎಂದು ಪ್ರಭು ಯೇಸು ಕ್ರಿಸ್ತರು ಹೇಳುವಾಗ ಅವರು ತಮ್ಮ ಕುರಿಮಂದೆಯನ್ನು ಬಲ್ಲವರಾಗಿದ್ದಾರೆ. ಕುರುಬ ತನ್ನ ಕುರಿಗಳನ್ನು ಆತ ಬಲ್ಲವನಾಗಿದ್ದಾನೆ. ಒಂದೊಂದು ಕುರಿಯೂ ಆತನಿಗೆ ಗೊತ್ತು. ಈ ಕುರಿ ನನ್ನ ಮಂದೆಗೆ ಸೇರಿದ್ದೋ ಅಲ್ಲವೋ ಎಂಬುದು ಅವನಿಗೆ ಚೆನ್ನಾಗಿ ಗೊತ್ತು. ಅದರ ಬಣ್ಣದ ಆಧಾರದ ಮೇಲೋ, ಅದರ ಗಾತ್ರದ ಆಧಾರದ ಮೇಲೋ, ಅದರ ಚಟುವಟಿಕೆಯ ಆಧಾರದ ಮೇಲೋ ಅವನು ಅವುಗಳಿಗೆ ಹೆಸರಿಡುತ್ತಾನೆ. ಆ ಹೆಸರಿನಿಂದ ಆತ ಗುರುತಿಸಿ ಹೆಸರಿಡಿದು ಆತ ಕುರಿಗಳನ್ನು ಕರೀತಾನೆ. ಅದೇ ರೀತಿಯಾಗಿ ಪ್ರಭು ಯೇಸು ಕ್ರಿಸ್ತರು ಸ್ನಾನ ದೀಕ್ಷೆಯ ಸಂಸ್ಕಾರದಲ್ಲಿ ನಮ್ಮೊಬ್ಬೊಬ್ಬರನ್ನು ಹೆಸರಿಡಿದು ಅವರು ಕರೆದಿದ್ದಾರೆ. ಹೆಸರಿಡಿದು ಅವರು ನಮ್ಮನ್ನು ಗುರುತಿಸುತ್ತಾರೆ. ಪ್ರಭು ಯೇಸು ಕ್ರಿಸ್ತರಿಗೆ ಆ ಪ್ರತಿಯೊಬ್ಬರು ಚಿರಪರಿಚಿತರು. ಈ ಮೂಲಕ ಅವರು ಉತ್ತಮ ಕುರಿಗಾಹಿ. ಎರಡನೇದಾಗಿ, ಒಬ್ಬ ಉತ್ತಮ ಕುರಿಗಾಹಿ ತನ್ನ ಕುರಿಮಂದೆಯನ್ನು ಹಸಿರು ಹುಲ್ಲುಗಾವಲಿಗೆ ನಡೆಸಿಕೊಂಡು ಹೋಗ್ತಾನೆ. ತನ್ನ ಕುರಿ ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಮೇವನ್ನು ಅದು ಮೇಯಬೇಕು, ತನ್ನ ಕುರಿ ಕೊಬ್ಬಿರಬೇಕು, ಚೆನ್ನಾಗಿರಬೇಕು ಎಂಬುದಾಗಿ ಆತ ಬಯಸ್ತಾನೆ. ಅದೇ ರೀತಿಯಾಗಿ ಪ್ರಭು ಯೇಸು ಕ್ರಿಸ್ತರು ನಮಗೆ ದೈಹಿಕ ಆಹಾರಕ್ಕಿಂತ ಹೆಚ್ಚಾಗಿ ಪರಮ ಪ್ರಸಾದದ ರೂಪದಲ್ಲಿ ಆತ್ಮಿಕ ಆಹಾರವನ್ನು ನಮಗೆ ಪ್ರತಿ ಬಲಿಪೂಜೆಯಲ್ಲಿ ಅವರು ನಮಗೆ ನೀಡ್ತಾ ಇದ್ದಾರೆ. ಕುರಿಗಾಹಿ ಕುರಿಮಂದೆ ಸಂಪೂರ್ಣವಾಗಿ ಹೊಟ್ಟೆ ತುಂಬ ಮೇಯ್ದ ನಂತರ ಆ ಕುರಿಮಂದೆಯನ್ನು ಒಳ್ಳೆಯ ನೀರಿರುವಂಥ ತಿಳಿಗೊಳ ಇರುವಂಥ ಸ್ಥಳಕ್ಕೆ ನಡೆಸಿಕೊಂಡು ಹೋಗ್ತಾರೆ. ಪ್ರಭು ಯೇಸು ಕ್ರಿಸ್ತರು ಪ್ರತಿ ಬಲಿಪೂಜೆಯಲ್ಲಿ ನಮಗೆ ನಮ್ಮ ಆತ್ಮಿಕ ಬಾಯಾರಿಕೆ ನೀಗಲಿಕ್ಕೋಸ್ಕರ ತಮ್ಮ ಪೂಜ್ಯ ರಕ್ತವನ್ನೇ ನಮಗೆ ಅವರು ಕೊಡ್ತಾ ಇದ್ದಾರೆ. ಆದುದರಿಂದ ಅವರು ಉತ್ತಮ ಕುರಿಗಾಹಿ. ಇನ್ನು ಮೂರನೇದಾಗಿ, ಒಬ್ಬ ಕುರಿಗಾಹಿ ಕಳೆದು ಹೋದಂಥ ಕುರಿಮರಿಯನ್ನು ಹುಡುಕಿಕೊಂಡು ಹೋಗ್ತಾನೆ. 99 ಕುರಿಮರಿಗಳು ಇರುವಂಥ ಕುರಿಮರಿಗಳನ್ನ ಬಿಟ್ಟು ಕಾಣದೆ ಹೋದಂಥ ಒಂದು ಕುರಿಯನ್ನು ಆತ ಹುಡುಕಿಕೊಂಡು ಹೋಗ್ತಾನೆ. ಯಾಕಂದರೆ ಆ ಕುರಿಯ ಮೇಲೆ, ಒಂದು ಕುರಿಯ ಮೇಲೂ ಕೂಡ ಅವನಿಗೆ ಅಪಾರವಾದಂಥ ಪ್ರೀತಿ ಇರ್ತದೆ. ಪ್ರಭು ಯೇಸು ಕ್ರಿಸ್ತರು ಕೂಡ ಶುಭ ಸಂದೇಶದಲ್ಲಿ ಹೇಳ್ತಾರೆ, 99 ಸತ್ಪುರುಷರಿಗಿಂತ ಮಿಗಿಲಾಗಿ ದಾರಿ ತಪ್ಪಿದ ಕುರಿಮರಿಯಂತಿರುವಂತಹ ಒಬ್ಬ ಪಾಪಿಷ್ಠನನ್ನು ನಾನು ಹುಡುಕಿಕೊಂಡು ಹೋಗ್ತೇನೆ. ಒಬ್ಬೊಬ್ಬನೂ ಕೂಡ ನನಗೆ ಮುಖ್ಯ ಎಂಬುದಾಗಿ ಅವರು ಹೇಳ್ತಾರೆ. ಪಾಪವನ್ನು ಮಾಡಿ ದೇವರಿಂದ ದೂರ ಸರಿದಿರುವಂಥ ನಮ್ಮನ್ನು ಅವರು ಹಿಂತಿರುಗಿ ಕರೆದುಕೊಂಡು ಬಂದು ಮಂದೆಗೆ ಸೇರಿಸ್ತಾರೆ. ಪಾಪ ನಿವೇದನೆಯ ಸಂಸ್ಕಾರದಲ್ಲಿ ಅವರು ನಮ್ಮನ್ನು ಕ್ಷಮಿಸಿ, ನಮ್ಮನ್ನು ಪ್ರೀತಿಸಿ, ಆಲಂಗಿಸಿ ಅವರು ನಮ್ಮನ್ನು ಹಿಂತಿರುಗಿ ಕರೆದುಕೊಂಡು ಬಂದು ತಮ್ಮ ಕುರಿಮಂದೆಗೆ ಅವರು ಸೇರಿಸಿಕೊಡ್ತಾರೆ. ಇನ್ನು ನಾಲ್ಕನೆಯದಾಗಿ, ಒಬ್ಬ ಕುರಿಗಾಹಿ ತನ್ನ ಕುರಿಮರಿಯನ್ನು ಕಾಡು ಪ್ರಾಣಿಗಳಿಂದ ರಕ್ಷಿಸ್ತಾನೆ. ಪ್ರಭು ಯೇಸು ಕ್ರಿಸ್ತರಲ್ಲೂ ಕೂಡ ನಾವು ಪ್ರತಿದಿನ ಪ್ರಾರ್ಥಿಸ್ತೇವೆ, ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂಬುದಾಗಿ. ಪ್ರಭು ಯೇಸು ಕ್ರಿಸ್ತರು ಸದಾಕಾಲ ನಮ್ಮನ್ನು ಕೇಡಿನಿಂದ, ಸೈತಾನನ ಶಕ್ತಿಯಿಂದ ಅವರು ಕಾಪಾಡ್ತಾ ಇರ್ತಾರೆ. ಸಂತ ಮೈಕೇಲರು ವಿಶೇಷವಾಗಿ ಪ್ರಧಾನ ದೇವದೂತರು, ಅವರು ಸದಾಕಾಲ ಸೈತಾನನ ವಿರುದ್ಧವಾಗಿ ಅವರು ಹೋರಾಡುತ್ತಾ ಸದಾಕಾಲ ನಮ್ಮನ್ನು ರಕ್ಷಿಸಿ ಕಾಪಾಡುತ್ತಾರೆ. ಇನ್ನು ಐದನೇದಾಗಿ, ಒಬ್ಬ ಉತ್ತಮ ಕುರಿಗಾಹಿ ತನ್ನ ಕುರಿಮಂದೆಗಾಗಿ ಪ್ರಾಣವನ್ನು ನೀಡಲು ಕೂಡ ಸಿದ್ಧನಾಗಿರ್ತಾನೆ. ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಅದನ್ನೇ ಓದುತ್ತೇವೆ. ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ರಕ್ಷಿಸಲಿಕ್ಕಾಗಿ, ಈ ಒಂದು ಕುರಿಮಂದೆಯನ್ನು ರಕ್ಷಿಸಲಿಕ್ಕಾಗಿ ಅವರು ತಮ್ಮ ಪ್ರಾಣಾರ್ಪಣೆಯನ್ನು ಶಿಲುಬೆಯ ಮೇಲೆ ಮಾಡಿದರು. ಲೋಕದ ರಕ್ಷಣೆಗಾಗಿ, ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ನಮಗಾಗಿ ಅವರು ಶಿಲುಬೆಯ ಮೇಲೆ ಪ್ರಾಣತ್ಯಾಗ ಮಾಡಿ ಈ ಲೋಕವನ್ನು ರಕ್ಷಿಸಿದ್ದಾರೆ. ಆದುದರಿಂದ ಪ್ರಭು ಯೇಸು ಕ್ರಿಸ್ತರು ಉತ್ತಮ ಕುರಿಗಾಹಿಯಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರು ಉತ್ತಮ ಕುರಿಗಾಹಿ ಎಂಬುದನ್ನು ನಾವು ತೋರ್ಪಡಿಸಲು ಹೀಗೆ ಹಲವಾರು ಕಾರಣಗಳನ್ನು ನಾವು ಕೊಡಬಹುದು. ಪ್ರಭು ಯೇಸು ಕ್ರಿಸ್ತರು ನಿಜವಾಗಿಯೂ
ಉತ್ತಮ ಕುರಿಗಾಹಿಯಾಗಿದ್ದಾರೆ. ನಾವೆಲ್ಲರೂ ಅವರ ಕುರಿಮಂದೆಯಲ್ಲಿರುವಂತಹ ಕುರಿಗಳು. ಅವರ ಒಂದು ಆರೈಕೆಯಲ್ಲಿ, ಅವರ ಒಂದು ರಕ್ಷಣೆಯಲ್ಲಿ ನಾವು ಸುರಕ್ಷಿತವಾಗಿದ್ದೇವೆ. ಇಂದಿನ ಶುಭ ಸಂದೇಶ ಹೇಳುವಂತೆ ಅವರು ಒಬ್ಬ ಕುರಿಗಾಹಿ ಮಾತ್ರವಲ್ಲ, ಅವರು ಅಭಿಷಿಕ್ತರಾದ ಲೋಕೋದ್ಧಾರಕ. ಅದು ಸತ್ಯ. ಅದನ್ನು ನಾವು ನಂಬಿ ವಿಶ್ವಾಸಿಸಿ ನಮ್ಮ ಕ್ರೈಸ್ತಿಯ ಜೀವನವನ್ನು ನಾವು ಮುಂದುವರಿಸೋಣ. ದಯಾಮಯ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತಿ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ಈ ಪಾಸ್ಕ ಸಂಸ್ಕಾರಗಳ ಆಚರಣೆಯಲ್ಲಿ ನಾವು ಸದಾ ಆನಂದಿಸುವಂತೆ ಕರುಣಿಸಿರಿ. ಹೀಗೆ ನೀವು ಎಡೆಬಿಡದೆ ನಮ್ಮಲ್ಲಿ ಸಾಧಿಸುತ್ತಿರುವ ನವೀಕರಣವು ನಮ್ಮ ನಿತ್ಯ ಆನಂದಕ್ಕೆ ಕಾರಣವಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಹೃದಯಗಳನ್ನು ಮೇಲಕ್ಕೆ ಎತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು, ಎಲ್ಲ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಪುನರುತ್ಥಾನ ಕಾಲದಲ್ಲಿ ಅತ್ಯಾಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಕ್ರಿಸ್ತರು ತಮ್ಮ ಶರೀರವನ್ನೇ ಬಲಿಯನ್ನಾಗಿ ಅರ್ಪಿಸುವ ಮೂಲಕ ಹಳೆಯ ಒಡಂಬಡಿಕೆಯ ಯಜ್ಞಗಳನ್ನು ತಮ್ಮ ಶಿಲುಬೆಯ ವಾಸ್ತವತೆಯಲ್ಲಿ ಪರಿಪೂರ್ಣಗೊಳಿಸಿದರು. ತಮ್ಮನ್ನೇ ನಮ್ಮ ರಕ್ಷಣೆಗಾಗಿ ನಿಮಗೆ ಸಮರ್ಪಿಸುತ್ತಾ ತಾವೇ ಯಾಜಕ, ತಾವೇ ಯಜ್ಞವೇದಿಕೆ, ತಾವೇ ಯಜ್ಞದ ಕುರಿಮರಿ ಎಂಬುದನ್ನು ತೋರ್ಪಡಿಸಿದರು. ಪಾಸ್ಕ ಮಹಾದಾನದಿಂದ ತುಂಬಿ ಎಲ್ಲ ದೇಶಗಳು, ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು, ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪರಿಶುದ್ಧರು, ಪರಿಶುದ್ಧರು, ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು. ಈ ಅಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಸನ್ನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸನ್ನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮನಿಂದ ಸೇರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ.
ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಾಯಿಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆ ನೀವು ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ KA ವಿಲಿಯಂ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಗೌರವೂ ಮಹಿಮೆಯು ಯುಗಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಯೇಸು ನಮಗೆ ಕಲಿಸಿದ ಪ್ರಕಾರ ದೇವರ ಸಾಮ್ರಾಜ್ಯದ ಆಗಮನಕ್ಕಾಗಿ ವಿಶ್ವಾಸದಿಂದ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ
ರಾಜ್ಯಗಾರು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಆಧ್ಯಾತ್ಮಿಕ ಪರಮ ಪ್ರಸಾದ ಸ್ವೀಕಾರ ಪ್ರಾರ್ಥನೆ. ಪ್ರಭುವೇ, ನೀವು ನನ್ನ ಮನೆಗೆ ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೂ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ ಎಂದು ಪ್ರಾರ್ಥಿಸಿದ ಶತಾಧಿಪತಿಯಂತೆ ನಾವು ಈಗ ನಿಮ್ಮ ಪವಿತ್ರ ಪಾದಕ್ಕೆ ಶರಣಾಗಿ ಪ್ರಾರ್ಥಿಸುತ್ತೇವೆ. ಪ್ರಿಯ ಯೇಸುವೆ, ನಾವು ಅಯೋಗ್ಯರಾಗಿದ್ದರೂ ನಮ್ಮ ಅಯೋಗ್ಯತೆಯನ್ನು ಲೆಕ್ಕಿಸದೆ ನಮ್ಮ ಹೃದಯಗಳಿಗೆ ಆಗಮಿಸಿ ನಿಮ್ಮ ಪ್ರೀತಿಯಲ್ಲೂ ಅನುಗ್ರಹದಲ್ಲೂ ನಾವು ನೆಲೆಸಲು ನಮ್ಮಲ್ಲಿ ಬನ್ನಿ. ನಿಮ್ಮ ಮಕ್ಕಳಾಗಿ ಜೀವಂತ ಸಾಕ್ಷಿಗಳಾಗಿ ನಿಮ್ಮ ಶುಭ ಸಂದೇಶದಂತೆ ಜೀವಿಸುವವರಾಗಿ ನಮ್ಮನ್ನು ಮಾರ್ಪಡಿಸಲು ಬನ್ನಿ. ತಂದೆಯ ಚಿತ್ತದಂತೆ ಜೀವಿಸಲು ನಮಗೆ ನೆರವಾಗಲು ಬನ್ನಿ. ಸತ್ಕ್ರಿಯೆಗಳನ್ನು ಮಾಡಲು ಆಸಕ್ತಿಯುಳ್ಳವರಾಗಿ ಎಲ್ಲ ಕೇಳುಗಳಿಂದಲೂ ಬಿಡುಗಡೆ ಹೊಂದಿದವರಾಗಿ ಜೀವಿಸಲು ನಮ್ಮನ್ನು ಮುನ್ನಡೆಸಲು ಬನ್ನಿ. ಎಲ್ಲ ಒಳಿತಿನಿಂದಲೂ ವರದಾನಗಳಿಂದಲೂ ನಮ್ಮನ್ನು ತುಂಬಿಸಲು ಬನ್ನಿ. ಆಮೆನ್. ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಗಳನ್ನು ಆಲಿಸಲಿ. ರಕ್ಷಣೆಯೆನ್ನುವ ಈ ಅತಿ ಪವಿತ್ರ ವಿನಿಮಯವು ಪ್ರಸ್ತುತ ಕಾಲದಲ್ಲಿ ನಮಗೆ ಸಹಾಯ ತರಲಿ ಮತ್ತು ನಿತ್ಯ ಆನಂದದ ಆಶ್ವಾಸನೆಗಳನ್ನು ನೀಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಪೂಜಾರ್ಪಣೆ ಮುಗಿಯಿತು. ಪ್ರಿಯ ಭಕ್ತ ವಿಶ್ವಾಸಿಗಳೇ, ಈ ಲಾಕ್ಡೌನ್ ಸಮಯದಲ್ಲಿ ನೀವು ಮನೆಯಲ್ಲೇ ಇದ್ದುಕೊಂಡು ಹೆಚ್ಚಾಗಿ ಪ್ರಾರ್ಥಿಸಿರಿ. ದೇವರು ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ.